ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ತೊಡಗುವಾಗ ಅಗತ್ಯವಾಗಿ ತಿಳಿಯಬೇಕಾದ ಶಾಸನಗಳು ಎರಡು. ಅದರಲ್ಲಿ ಮೊದಲನೆಯದು ಹಲ್ಮಿಡಿ ಶಾಸನ, ಎರಡನೆಯದು ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ. ಬಾದಾಮಿಯ ಶಾಸನವು ಕಾಲ ಮತ್ತು ಭಾಷಿಕ ನೆಲೆಯಲ್ಲಿ, ವಸ್ತು ದೃಷ್ಟಿಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಕನ್ನಡ ನಾಡಿನ ವೀರತ್ವ ಮತ್ತು ಹಮ್ಮು-ಬಿಮ್ಮುಗಳ ವಿವರಗಳನ್ನು ನಾವು ತಿಳಿಯಬಹುದು. ಈ ಶಾಸನವನ್ನು ಮೊದಲ ಬಾರಿಗೆ ಶೋಧಿಸಿ ಪ್ರಕಟಿಸಿದವರು ಜೆ. ಎಫ್. ಪ್ಲೀಟ. ಇದು ಇಂಡಿಯನ್ ಆಂಟಿಕ್ವರಿ ಸಂಪುಟ 10 ರಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಬಾದಾಮಿಯ ಶಾಸನದ ಮೇಲೆ ನಿರಂತರ ಅಧ್ಯಯನಗಳು ಸಾಗುತ್ತಾ ಬಂದಿವೆ. ಬಾದಾಮಿ ಶಾಸನದ ಅರ್ಥ. 10 ಸಾಲುಗಳ ಮೂಲ ಶಾಸನ ಪಠ್ಯವನ್ನು ಛಂದೋಬದ್ಧವಾಗಿ ಬಿಡಿಸಿದಾಗ ಬರುವ ಪಾಠಕ್ರಮಕ್ಕೆ ಅನುಸಾರವಾಗಿ ಅದರ ಅರ್ಥವನ್ನು 10 ಸಾಲುಗಳಲ್ಲಿಯೇ ವಿವರಿಸಲಾಗಿದೆ. ಕಪ್ಪೆ ಅರಭಟ್ಟನು ಶಿಷ್ಟ ಜನರಿಗೆ ಪ್ರಿಯನಾದವನು, ಕಾಟ ತೊಂದರೆ ಕೊಡುವವರಿಗೆ ಬೇಕಾಗದವನು, ಅಂಥವರಿಗೆ ಕಲಿಯುಗದಲ್ಲಿ ವಿಪರೀತನಾದವನು, ಕಲಿಯುಗದ ದುಷ್ಟರಿಗೆ ಕಲಿಪುರುಷನಾಗುತ್ತಿದ್ದ ತೇಜಸ್ವಿಯಾದ ವೀರನಿಗೆ ಪ್ರಾಣಕ್ಕಿಂತ ಮಾನವೇ ಶ್ರೇಷ್ಠ. ಮೃತ್ಯು ಕ್ಷಣಿಕ, ಆದರೆ ಮಾನಭಂಗ ಎಂಬುದು ದಿನಂಪ್ರತಿ ದುಃಖ ಉಂಟು ಮಾಡುವಂಥದ್ದು. ಒಳ್ಳೆಯ ಯೋಗ್ಯ ನಿರುಪದ್ರವಿಗಳಿಗೆ ಸಾಧು, ನಾಯಕ, ಹಿರಿಯ ಮುಂತಾದವರಿಗೆ ಮಹಾನಾಯಕನು. ಕಲಿಗಳಿಗೆ ಕಲಿಯುಗದ ಮಾಧವ, ವಿಷ್ಣು ಅವತಾರ, ಕಲ್ಕಿಯಲ್ಲದೆ ಬೇರೆ ಅಲ್ಲ. ಕಲಿಯ ಕಾರ್ಯ ಏನೆಂಬುದು ಕಲಿಗೆ ಗೊತ್ತು. ಅದನ್ನು ಬಿಟ್ಟು ವಿಪರೀತವಾಗಿ ನಡೆದುಕೊಂಡರೆ ಏನಾಗಬಹುದು? ಕಟ್ಟಿ ಹಾಕಿದ ಯುದ್ಧ ಸಿಂಹವನ್ನು ಬಂಧಮುಕ್ತಗೊಳಿಸಿದರೆ ಅದರ ಪರಿಣಾಮ ಏನಾಗಬಹುದು? ಶತ್ರುಗಳು ತಮ್ಮ ಅವಿವೇಕದಿಂದ ನಾಶವಾದರು. ಶಾಸನ ದೊರೆತ ಸ್ಥಳ. ಹೆಸರೇ ಸೂಚಿಸುವಂತೆ ಕಪ್ಪೆ ಅರಭಟ್ಟನ ಶಾಸನ ಬಾದಾಮಿಯಲ್ಲಿ ದೊರೆತದ್ದು. ಇದು ಇಂದಿನ ವಿಜಯಪುರ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ಸಮೀಪದ ತಟ್ಟುಕೋಟೆ ಎಂಬ ಸ್ಥಳದ ವಾಯುವ್ಯ ದಿಕ್ಕಿನಲ್ಲಿರುವ ಬಂಡೆಗಲ್ಲಿನ ಮೇಲಿದೆ. ಈ ಶಾಸನದ ರಚನೆಯಲ್ಲಿ ಶಾಸನ ನಿರ್ಮಾಣದ ನಿಯಮಗಳನ್ನು ಪಾಲಿಸಿದಂತೆ ತೋರುವುದಿಲ್ಲ. ಸಾಮಾನ್ಯವಾಗಿ ಶಾಸನಗಳನ್ನು 3 ಭಾಗಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಮೊದಲನೆಯದು ಪೀಠಿಕೆ. ಇದರಲ್ಲಿ ಪ್ರಾರ್ಥನೆ, ಶಾಸನ ಹೊರಡಿಸಿದ ಸ್ಥಳದ ಹೆಸರು, ಶಾಸನ ಹೊರಡಿಸಿದವರ ಪೂರ್ವಜರ ಹೆಸರು ಮತ್ತು ಆದೇಶಗಳಿರುತ್ತವೆ. ಎರಡನೆಯದು ಪ್ರಕಟಣೆ. ಇದರಲ್ಲಿ ಸ್ಪಷ್ಟೀಕರಣ, ಶಾಸನದ ಉದ್ದೇಶಕ್ಕೆ ಒಳಪಟ್ಟವರ ಹೆಸರು, ಶಾಸನ ಹೊರಡಿಸಿದ ಸಂದರ್ಭ ಮತ್ತು ಆ ಶಾಸನದ ನಿರ್ದಿಷ್ಟ ಉದ್ದೇಶ ಹಾಗೂ ಶಾಸನದ ವ್ಯಾಪ್ತಿಗೆ ಒಳಪಡುವ ಅಂಕಿಅಂಶಗಳಿರುತ್ತವೆ. ಮೂರನೆಯದು ಮುಕ್ತಾಯ. ಈ ಭಾಗದಲ್ಲಿ ಎಚ್ಚರಿಕೆ, ಶಾಪಾಶಯ, ಶಾಸನ ರಚನೆಗೆ ಕಾರಣವಾದ ಅಧಿಕಾರಿಗಳು ಮತ್ತು ಇತರರ ಹೆಸರು, ಕಾಲ, ನಿರ್ದೇಶನ, ಶಾಸನ ಕವಿ ಮತ್ತು ಲಿಪಿಕಾರರ ಹೆಸರುಗಳಿರುತ್ತವೆ. ಆದರೆ ಬಾದಾಮಿಯ ಶಾಸನದಲ್ಲಿ ಈ ಯಾವ ನಿರ್ದಿಷ್ಟತೆಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಈ ಶಾಸನದ ಕೆಲವು ಭಾಗ ಬಾದಾಮಿಗೆ ಸಮೀಪದಲ್ಲಿರುವ ಸಿಡಲ್ಪಡಿ
ಎಂಬಲ್ಲಿಯೂ ಕಂಡುಬರುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಶಾಸನದ ಲಿಪಿ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನವು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳನ್ನು ಒಳಗೊಂಡಿದೆ. 3 ಮತ್ತು 4ನೆಯ ಸಾಲುಗಳು ಸಂಸ್ಕೃತದ ಸುಭಾಷಿತ, ಉಳಿದ ಅಕ್ಷರಗಳನ್ನು ಹಳೆಗನ್ನಡ ಲಿಪಿ ಎಂದು ಗುರುತಿಸುವುದುಂಟು. ಶಾಸನದ ಲಿಪಿ ಚಾಲುಕ್ಯರ ಲಿಪಿಗೆ ಅತ್ಯಂತ ಸಮೀಪವರ್ತಿ ಆಗಿರುವುದು ಗಮನಾರ್ಹ ಸಂಗತಿ. ಶಾಸನದ ಕಾಲ ಮತ್ತು ಕರ್ತೃತ್ವ. ಬಾದಾಮಿ ಶಾಸನದ ಲಿಪಿಯನ್ನು ಆಧರಿಸಿ ಶಾಸನ ತಜ್ಞರು ಇದರ ಕಾಲವನ್ನು ಕ್ರಿಸ್ತಶಕ 700 ಎಂದು ಅಭಿಪ್ರಾಯಿಸಿದ್ದಾರೆ. ಇದರಲ್ಲಿನ ಕಾಲವನ್ನು ಎಣಿಸಬಹುದಾದ ಯಾವುದೇ ಉಲ್ಲೇಖಗಳು ದೊರೆತಿಲ್ಲ. ಅಂತೆಯೇ ಇದರ ಕಾಲವನ್ನು ಗುರುತಿಸಲು ಸಾಧ್ಯವಾಗಬಹುದಾದ ಯಾವೊಬ್ಬ ರಾಜನ ಹೆಸರು ಉಕ್ತಗೊಂಡಿಲ್ಲ. ಶಾಸನೋಕ್ತ ಕಪ್ಪೆ ಅರಭಟ್ಟ ಯಾರೆಂದು ತಿಳಿದಿಲ್ಲ. ವಿದ್ವಾಂಸರು ಕಪ್ಪೆ ಅರಭಟ್ಟ ಎಂಬ ಹೆಸರನ್ನು ವಿವಿಧ ಮಾದರಿಯಲ್ಲಿ ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಕಪ್ಪೆ ಪ್ಲಸ್ ಅರಭಟ್ಟನ್ ಎಂತಲೂ, ಕಪ್ಪೆಯರ್ ಪ್ಲಸ್ ಭಟ್ಟ ಎಂತಲೂ, ಕಪ್ಪೆ ಪ್ಲಸ್ ಅರ ಎಂತಲೂ ಬಿಡಿಸಿ ಅರ್ಥೈಸುವ ಪ್ರಯತ್ನ ಮಾಡಿದ್ದಾರೆ. ಈ ಶಾಸನದ ನಾಯಕ ವೀರನೆಂಬುದು ಮಾತ್ರ ಗೊತ್ತಾಗುತ್ತದೆ. ಆದರೆ ಆ ವೀರ ರಾಜನೋ ಅಥವಾ ರಾಜ ಸಂಬಂಧಿಯೋ ಯಾರೆಂಬುದು ಸ್ಪಷ್ಟವಾಗುವುದಿಲ್ಲ. ಈ ಶಾಸನದ ಕರ್ತೃವು ಯಾರೆಂದು ನಿಖರವಾಗಿ ಉಕ್ತಗೊಂಡಿಲ್ಲ. ಆದರೆ ಈ ಶಾಸನದಲ್ಲಿರುವ ಪುಷ್ಪಬಂಧ ಕೆಲವು ಊಹೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ನಾಡಿನ ಖ್ಯಾತ ಸಂಶೋಧಕರಾದ ಶ. ಶೆಟ್ಟರ್ ಅವರು ಕರ್ನಾಟಕದ ಶಾಸನಗಳ ಲಿಪಿಕಾರರ ಬಗ್ಗೆ ಚರ್ಚಿಸುವಾಗ ಕಪ್ಪೆ ಅರಭಟ್ಟನ ಶಾಸನದ ಕರ್ತೃತ್ವವನ್ನು ತರ್ಕಿಸಿದ್ದಾರೆ. ಕಪ್ಪೆ ಅರಭಟ್ಟನ ಶಾಸನದಲ್ಲಿರುವ 10 ದಳಗಳ ಪುಷ್ಪಬಂಧ ಯಾವುದೋ ಒಬ್ಬ ಶಾಸನ ಕವಿಯ ಕುರುಹನ್ನು ಕೊಡುವಂತಿದೆ ಎಂದು ಭಾವಿಸಿ ಇದೇ ಮಾದರಿಯ ಪುಷ್ಪದಳದ ಶಾಸನಗಳನ್ನು ಅಧ್ಯಯನ ಮಾಡಿ ಅಕ್ಷರಮೇರು ದಾಮೋದರನ್ ಎಂಬುವುದನ್ನು ಈ ಬಾದಾಮಿಯ ಶಾಸನವನ್ನು ಬರೆದಿರಬಹುದು ಎಂದು ಅಭಿಪ್ರಾಯಿಸಿದ್ದಾರೆ. ಕಾಲದ ಬಹುಪ್ರಸಿದ್ಧ ಶಾಸನ. ಈ ಅಕ್ಷರಮೇರು ದಾಮೋದರನ್ ರಚಿಸಿದ ಶಾಸನಗಳು ಕ್ರಿಸ್ತಶಕ 7ನೆಯ ಶತಮಾನಕ್ಕೆ ಸರಿಹೊಂದುವುದರಿಂದ ಈತ ಆ ಕಾಲದ ಬಹುಪ್ರಸಿದ್ಧ ಶಾಸನ ಕವಿಯೂ ಆಗಿರಬೇಕೆಂಬ ಅಭಿಪ್ರಾಯವಿದೆ. ವಿದ್ವಾಂಸರು ಈ ಬಗ್ಗೆ ಇನ್ನೂ ಹೆಚ್ಚಿನ ಚರ್ಚೆ ನಡೆಸಿದ್ದಲ್ಲಿ ಇದರ ಕರ್ತೃತ್ವದ ಬಗ್ಗೆ ಸ್ಪಷ್ಟತೆ ದೊರಕುತ್ತದೆ. ಬಾದಾಮಿ ಶಾಸನದ ಇನ್ನೊಂದು ಹೆಸರೇನು? ಬಾದಾಮಿ ಶಾಸನದ ಇನ್ನೊಂದು ಹೆಸರು ಕಪ್ಪೆ ಅರಭಟ್ಟನ ಶಾಸನ. ಈ ಶಾಸನವನ್ನು ಶೋಧಿಸಿದವರು ಯಾರು? ಈ ಶಾಸನವನ್ನು ಶೋಧಿಸಿದವರು ಜೆ. ಎಫ್. ಪ್ಲೀಟ್. ಬಾದಾಮಿ ಶಾಸನದ ಮೂಲ ಶಾಸನ ಪಠ್ಯದ ಸಾಲುಗಳೆಷ್ಟು? ಬಾದಾಮಿ ಶಾಸನದ ಮೂಲ ಶಾಸನ ಪಠ್ಯದ 10 ಸಾಲುಗಳು. ಬಾದಾಮಿ ಶಾಸನ ಕರ್ತೃ ಯಾರೆಂಬ ಊಹೆ ಇದೆ. ಬಾದಾಮಿ ಶಾಸನ ಕರ್ತೃ ಅಕ್ಷರಮೇರು ದಾಮೋದರನ್ ಎಂಬ ಊಹೆ ಇದೆ. ಕನ್ನಡ ಛಂದೋಗಂಗೆಯ ಗಾಯತ್ರಿ ಎಂದು ಬೇಂದ್ರೆಯವರು ಯಾರನ್ನು ಕುರಿತು ಹೇಳಿದ್ದಾರೆ? ಕನ್ನಡ ಛಂದೋಗಂಗೆಯ ಗಾಯತ್ರಿ ಎಂದು ಬೇಂದ್ರೆಯವರು ಕಪ್ಪೆ ಅರಭಟ್ಟನ ಶಾಸನವನ್ನು ಕುರಿತು ಹೇಳಿದ್ದಾರೆ. ಮಾನಭಂಗಂ ದಿನೇ ದಿನೇ ಎಂಬ ಉಕ್ತಿ ಇರುವ ಶಾಸನ ಯಾವುದು? ಮಾನಭಂಗಂ ದಿನೇ ದಿನೇ ಎಂಬ ಉಕ್ತಿ ಇರುವ ಶಾಸನ ಕಪ್ಪೆ ಅರಭಟ್ಟನ ಶಾಸನ.